ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆ ಭ್ರಷ್ಟಾಚಾರಕ್ಕೆ ಹೆಸರಾಗಿರುವಂತ ಒಂದು ಪ್ರಾಜೆಕ್ಟ್ ಆದರೆ ಬನಶಂಕರಿ ದೇವಾಲಯದಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಥವಾ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಸೇವೆ ಮಾಡ್ತಿದ್ದೀವಿ ಅಂತ ಅನ್ನೋದರ ಕಲ್ಪನೆ ಇಲ್ಲದೆ ಸೇವಾಕರ್ತರನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಕೆಲವು ವ್ಯಕ್ತಿಗಳು ಅಂತ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಬನಶಂಕರಿ ದೇವಾಲಯಕ್ಕೆ ಸೇವಾಕರ್ತರ ಸಾಗರೋಪಾದಿಯಲ್ಲಿ ಬರುವಂತ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಉದಾಹರಣೆಗೆ ಎಲ್ಲ ಸ್ತರದ ವ್ಯಕ್ತಿಗಳು ಕೂಡ ದೇವಾಲಯಕ್ಕೆ ಬರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ದೇವಿಗೆ ದೇವಸ್ಥಾನದಲ್ಲಿ ಏನೋ ಒಂದು ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಮೀನಮೇಷ ಎಣಿಸಿದ್ರೆ ಎಸ್ ಅಂತ ಅನ್ನುವಂತ ಒಂದು ವಾತಾವರಣ ಇದೆ ಬನಶಂಕರಿ ದೇವಾಲಯದಲ್ಲಿ. ಅದನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರಾಜೇಂದ್ರನ್ ಅಂತೇಳಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಅವ್ರ ಹತ್ರ ಈ ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ರಾಜಕೀಯದಲ್ಲಿ ನೆರೆ ಇಲ್ಲದೆ ಬನಶಂಕರಿ ದೇವಾಲಯದಲ್ಲಿ ಕಳೆದ 30 ವರ್ಷದಿಂದ ಲೂಟಿ ಹೊಡೆದಂತ ವ್ಯಕ್ತಿ ಹಾಗೂ ಕೆಲವು ವಾಮಮಾರ್ಗಿಗಳು, ದೇವಾಲಯದ ವ್ಯವಸ್ಥೆಯಲ್ಲಿರುವಂತ ವ್ಯಕ್ತಿಗಳು ಒಂದು ಪ್ಲಾನ್ ಮಾಡ್ತಾರೆ. ಇವರು ಸಾಕಷ್ಟು ಹಣ ಇರುವಂತ ವ್ಯಕ್ತಿ, ಇವರು ಒಂದು ಟೋಪಿ ಹಾಕೋಣ ಅಂತೇಳಿ ನೀವು ದೇವಾಲಯದಲ್ಲಿ ಒಂದು ಮುಖಮಂಟಪ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಎಷ್ಟಾಗ್ಬೋದು ಅಂತ ಹೇಳ್ತಾರೆ, ಒಂದು 35 ಲಕ್ಷ ರೂಪಾಯಿ ಆಗುತ್ತೆ ಅಂತಾರೆ. ಮೀನ ಮೇಷ ಎಣಿಸಿದ್ರೆ ಆಯ್ತು, ಆ 35 ಲಕ್ಷವನ್ನ ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತೇಳಿ ಆ ಹಣವನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಕೊಟ್ಟು ಕೆಲಸ ಶುರುವಾಗುತ್ತೆ. ಕೆಲಸ ಶುರುವಾಗ್ತಾ ಆಗ್ತಾ ಆ 35 ಲಕ್ಷ ರೂಪಾಯಿನಲ್ಲಿ ನಾವು ಎಷ್ಟು ಹೊಡಿಬೇಕು ಅಂತ ಯೋಚನೆ ಮಾಡಿ ಆರಂಭದಲ್ಲೇ ಹಂಚ್ಕೊಂಡ್ಬಿಡ್ತಾರೆ. ಪಾಪ ಯಾರ್ಯಾರು ಎಷ್ಟೆಷ್ಟು ಬೇಕು ಎಲ್ಲ ಹಂಚ್ಕೊಳ್ತಾರೆ. ಆ ಮುಖಮಂಟಪ ಅಸ್ತವ್ಯಸ್ತವಾಗಿ ಅನಾಹುತವಾಗಿ ಬನಶಂಕರಿ ದೇವಾಲಯದ ಮುಂದೆ 3 ಕಲ್ಲುಗಳನ್ನು ಇಟ್ಬಿಟ್ಟಿದ್ದಾರೆ. 3 ತಿಂಗಳಲ್ಲಿ ಫಿನಿಶ್ ಮಾಡ್ಕೊಡ್ತೀನಿ ಅಂತ ಹೇಳಿದ ವ್ಯಕ್ತಿಗಳು ಕೊನೆಗೆ 3 ವರ್ಷ ಆದರೂ ನೆನೆಗುದಿಗೆ ಬಿದ್ದಿದೆ. ಇವತ್ತು ಆ ಮುಖಮಂಟಪವನ್ನು ಕಂಪ್ಲೀಟ್ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಆ ಹಣವನ್ನ ಯಾರ್ಯಾರು ಹಂಚ್ಕೊಂಡಿದ್ರು ಅವರೆಲ್ಲ ಬನಶಂಕರಿ ದೇವಾಲಯದ ಕಡೆ ಮುಖ ಮಾಡೋದಕ್ಕೂ ಭಯ ಬಿದ್ದು ನಾಚಿಕೆ ಆಗಿ ಅನಾಥವಾಗಿ ಇರುವಂತ ಆ ಒಂದು ಮುಖಮಂಟಪವನ್ನ ಇವತ್ತು ಬೇರೆ ಸೇವಾಕರ್ತರಿಂದ ಮಾಡೋದಿಕ್ಕೆ ವ್ಯವಸ್ಥಾಪನಾ ಸಮಿತಿ ಮುಂದೆ ಬಂದಿದೆ. ನಾಚಿಕೆ ಆಗಬೇಕು. ಆ 35 ಲಕ್ಷ ರೂಪಾಯಿ ಯಾರು ತಗೊಂಡು ಆ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅವರಿಗೆ. ಇಂಥ ಅವ್ಯವಸ್ಥೆಗಳು ದೇವಾಲಯದಲ್ಲಿ ನಡೀಬಾರದು. ಇದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಹಾಗೂ ದೇವಾಲಯದ ವ್ಯವಸ್ಥೆ ಇದೆ, ಅದು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಕೆಲಸ ನಡೀತಿದೆ, ಅದು ನನಗೆ ತೋರಿಸಿ. ಬನ್ನಿ ಹೋಗೋಣ. மேல பீஸ் பீமு ஒரே பீமு 2 அடி நீளம். ஒரே பீமு எங்க இருக்குது? இந்த ஒரே பீமு சிப்லாபத்துல ஏன்னா பண்டையில இருந்து எடுத்துருக்கு. ஒரே கல் வரும். ಇದೆಲ್ಲ ನಂಬುವಂತ ಮಾತಲ್ಲ ಇದು. ಅಲ್ಲ, ನಾನು ಹೇಳುದು ಸರಿ ಆಯ್ತಲ್ವಾ, ಒಂದು ನಿಮಿಷ ನಾನು ಹೇಳ್ತೀನಿ. ಈಗ 22ನೇ ತಾರೀಕಿಂದ ಶುರು ಮಾಡಬೇಕು ಮಾಡ್ತೀವಿ ಅಂತ ಹೇಳಿದವರು. ಇವತ್ತು 22ನೇ ತಾರೀಕು ಆಗಿದ್ರೆ ನಾವು ಬಂದು 3 ತಿಂಗಳಾಯ್ತು. 3 ತಿಂಗಳು ಆದ್ಮೇಲೂ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನು ಅರ್ಥ ಇದು? ಮೊದಲು ಪಿಲ್ಲರ್ ಮಾಡ್ತೀವಿ ಸರ್ ಮೇಡಮ್ ಅಷ್ಟೇ. ಈಗ ಪಿಲ್ಲರ್ಗೆ ಅವರ ಬರ್ತ್ಡೇ ಯಾವತ್ತು ಅಂತ ನೆನಪಿದೆ ನಿಮಗೆ? ಇಲ್ಲಿ ಸರ್ ಒಂದು 16 ಯಾವತ್ತು? 16 ಬರೋ ತಿಂಗಳು 16 ಒಳಗೆ ಕಂಪ್ಲೀಟ್ ಆಗುತ್ತಾ? ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಓಪನ್ ಮಾಡ್ಬಿಡ್ತೀವಿ. ಆ ಟೈಮೆಲ್ಲ 100% ಫಿನಿಶಿಂಗು. ಇವಾಗ ನಾವೇನಂದ್ರೆ ಈಗ ಫಿಟ್ ಮಾಡಿಬಿಟ್ರೆ ಅದು ಕೂಡ ಕೊಡ್ತೀವಿ. ಇವ್ರಿಗೆ ಕೊಡ್ಬೇಕಾದ್ರೆ ದುಡ್ಡು ಮೇಡಮ್, ಇವ್ರ ಹತ್ರ ದುಡ್ಡು ತಗೊಂಡಿರೋದು ನಮ್ಮ ಹತ್ರ ಇದೆ. ಇಲ್ಲಿ ಬಂದವರೆಲ್ಲ ಜನರ ಹತ್ರ ಮುಗಿಸ್ಕೊಂಡು ಅಲ್ಲಿ ಎಷ್ಟು ಸ್ಮೆಲ್ ಬರ್ತದೆ ಗೊತ್ತೇನ್ರಿ? ಆ ಬತ್ತಿ ಕವರು, ಗಂಧದ ಕಡ್ಡಿ ಕವರು ಇದೆಲ್ಲ ಹಾಕಿ ಹೋಗಲಿ. ಇವತ್ತಿಂದ
ಟಾರ್ಗೆಟ್ ಪ್ಲಾನ್ ಮಾಡಿ ಹಾ. ಯಾವಾಗ ಏನು ಒಟ್ಟಿನಲ್ಲಿ ಇವ್ರ ಡೇಟಿಗಂತೂ 100% ಅವ್ರ ಡೇಟ್ ಬೇಕಾಗಿದೆ ರೀ, ನಮಗೆ ಬೇಕಾಗಿಲ್ಲ. ದೇವಸ್ಥಾನದ ಡೇಟ್ ಬೇಕು ನಮ್ಗೆ. ಇವ್ರ ಡೇಟ್ ಈಗಾಗಲೇ ತುಂಬಾ ಡಿಲೇ ಆಗಿದೆ ಸರ್. ಇವ್ರಿಗೆ ಹೇಳಿದ್ದ ಡೇಟಲ್ಲಿ ನಾನು ಫಿಕ್ಸ್ ಮಾಡ್ಕೊಡೋಕ್ಕೆ ರೆಡಿ. ಇವ್ರಿಗೆ ಏನು ಬರ್ಕೊಟ್ಟಿದ್ದೆ ಅದನ್ನು 100% ಫಿಕ್ಸ್ ಮಾಡ್ತೀವಿ. ಎವಳ 35 ಲಕ್ಷ ದುಡ್ಡು ಕೊಟ್ಟಾರೆ, 30 ಲಕ್ಷ ದುಡ್ಡು ಕೊಟ್ಟಾರೆ, 30 ಲಕ್ಷ ದುಡ್ಡು ಕೊಟ್ಟಾರೆ. 35 ಅಂದ್ಬಿಟ್ಟು 30 ಇನ್ನು ಸಾರ್ವಜನಿಕರಿಂದ ದೂರನ್ನ ಕೊಡು, ಉತ್ತರ ಕೊಡೋರು ಯಾರು? ಉತ್ತರ ಕೊಡೋರು ಯಾರು ಹೇಳಿ? ಈಗ ಅದಕ್ಕೆ ಈಗ ಏನು ಮಾಡ್ತೀನಿ ನಾಳೆ ಕ್ಲೀನ್ ಮಾಡಿಸ್ಬಿಟ್ಟು ನೀರೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ತುಂಬಿಟ್ಟು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡ್ತೀವಿ. ಮರಳು ತುಂಬೋ ಐಡಿಯಾ ನಿಮ್ಗೆ ಇವತ್ತು ಗೊತ್ತಾಯ್ತು. ಯಾಕೆಂದ್ರೆ ನೆನ್ನೆ ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ವಿ, ಅದು ನಿಮಗೆ ವಿಷಯ ಗೊತ್ತಾಗ್ಬಿಟ್ಟಿದೆ ಮರಳು ತುಂಬೋದು. ಅದು ಬೇಕಾಗಿಲ್ಲ, ಮರಳು ತುಂಬೋ ಕೆಲಸ ಅದು ಬೇರೆ ಪ್ರಶ್ನೆ ಸರ್. ಇವಾಗ ಕೆಲಸ ಕೊಡಿ, ಕೆಲಸ ಮಾಡಿ, ಇಲ್ಲ ಅಂದ್ರೆ ನೀವು ದುಡ್ಡು ವಾಪಸ್ ಕೊಡಿ ಅಷ್ಟೇ. ಫುಲ್ ಅಮೌಂಟ್ ನಿಮ್ಮ ಹತ್ರ ತಾನೇ ಇದೆ.